ಮದುವೆಯಾದ 9ನೇ ತಿಂಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟ ಆಂಕರ್ ಅನುಶ್ರೀ. ಹೌದು ಸ್ನೇಹಿತರೆ, ಆಂಕರ್ ಅನುಶ್ರೀ ಹಾಗೆ ಪತಿ ರೋಷನ್ ರವರು ಒಂದು ಗುಡ್ ನ್ಯೂಸನ್ನು ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಸೊ ಆ ಗುಡ್ ನ್ಯೂಸ್ ಏನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಬನ್ನಿ. ಸೊ ಇವರೇನಾದರೂ ಗರ್ಭಿಣಿ ಆದ್ರೆ ಒಂದು ಮಗುವಿಗೆ ಜನ್ಮವನ್ನು ಕೊಡ್ತಿದ್ದಾರಾ? ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಸ್ವತಃ ಅನುಶ್ರೀ ಅವರೇ ಒಂದು ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ. ಸೊ ಆ ಒಂದು ವಿಡಿಯೋ ಕ್ಲಿಪ್ನ ನಾನು ಈ ಒಂದು ವಿಡಿಯೋದ ಕೊನೆಯಲ್ಲಿ ಹಾಕಿದ್ದೇನೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಸೊ ಇದು ಒಂದು ನಿಜಾನ ಸುಳ್ಳ ಅಂತಕ್ಕಂಥದ್ದು. ಖಂಡಿತವಾಗಿಯೂ ನೀವು ಅಚ್ಚರಿ ಪಡ್ತೀರಾ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಖಂಡಿತವಾಗ್ಲೂ ಸ್ನೇಹಿತರೆ. ಸೊ ನೀವೇನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ಸೊ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅನುಶ್ರೀ ಅವರು ಏನಾದರೂ ನಿಮ್ಗೆ ಒಳ್ಳೆ ಅನಿಸಿದ್ರೆ ಅನುಶ್ರೀ ಅಂತ ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಹಾಗಿದ್ರೆ ಬನ್ನಿ ತಡೆಯಾಗಿ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಂಕರ್ ಅನುಶ್ರೀ ಮದುವೆಯಾಗಿ ಕೇವಲ 8 ತಿಂಗಳಾಯಿತು. ಸೊ ಈಗಲೇ ಒಂದು ಗರ್ಭಿಣಿ ಆದ್ರ ಅಂತಕ್ಕಂಥದ್ದು ಸುದ್ದಿಗಳು ತುಂಬಾ ಹರಿದಾಡ್ತಾ ಇವೆ. ಹೌದು ಸ್ನೇಹಿತರೆ, ಈ ನಡುವೆ ಅನುಶ್ರೀ ಹಾಗೆ ರೋಷನ್ ನಡುವೆ ಒಂದಿಷ್ಟು ಕಲಹ ಎದ್ದಿತ್ತು ಅಂತಕ್ಕಂಥ ಮಾತನ್ನು ಕೂಡ ಹಲವೊಂದಿಷ್ಟು ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಕೆಲವೊಂದಿಷ್ಟು ಮೀಡಿಯಾಗಳಾಗಿರ್ಬೋದು, ಹಲವಾರು ಕಡೆ ಸುದ್ದಿ ನ್ಯೂಸ್ಗಳು ಒಂದು ಹರಿದಾಡ್ತಾ ಇದ್ವು. ಸೊ ಅವರ ಬಗ್ಗೆ ಪೋಸ್ಟ್ಗಳು ಹಾಗೆ ಒಂದು ವಿಡಿಯೋಗಳು ವೈರಲ್ ಆಗ್ತಾ ಇದ್ವು. ಸೊ ಇದೆಲ್ಲದರ ಬಗ್ಗೆ ಅನುಶ್ರೀ ಅವರು ಒಂದು ಮೌನ ಮುರಿದಿದ್ರು ಅಂತಕ್ಕಂಥ ಮಾತನ್ನು ಹೇಳೋದಾದರೆ, ಸೊ ಖಂಡಿತವಾಗಿಯೂ ಕೆಲವೊಂದಿಷ್ಟು ದಿನ ಮೌನ ಮುರಿದಿದ್ರು. ಸೊ ಅದಾದ ನಂತರ ಸೊ ಇವರೇ ಒಂದು ಕ್ಲಾರಿಟಿಯನ್ನು ಸೊ ಮಾಧ್ಯಮದ ಮುಂದೆ ಬಂದು ಕೊಟ್ಟಿದ್ರು. ಖಂಡಿತವಾಗಿಯೂ ನನ್ನ ಮತ್ತು ಪತಿ ರೋಷನ್ ನಡುವೆ ಏನೂ ಇಲ್ಲ. ಸೊ ನಾವಿಬ್ಬರು ಚೆನ್ನಾಗಿದ್ದೇವೆ. ಸೊ ಚೆನ್ನಾಗಿ ಸಂಸಾರವನ್ನು ನಡೆಸ್ತಾ ಇದ್ದೀವಿ. ಸೊ ಮುಂದೆ ಚೆನ್ನಾಗಿರ್ತೀವಿ. ಹಲವಾರು ಟ್ರಿಪ್ಗಳನ್ನು ನಾವು ಮಾಡ್ತಾ ಇದ್ವಿ. ಸೊ ಆಫ್ ರೋಡಿಂಗ್ ಆಗಿರ್ಬೋದು, ತುಂಬಾ ನನ್ನ ಗಂಡನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ. ಸೊ ನಾನೇ ಕೆಲಸ ಅಂತಕ್ಕಂಥದ್ರಿಂದ ಎಲ್ಲವನ್ನು ಕಳೆದುಕೊಳ್ತಾ ಇದ್ದೀನಿ. ಸೊ ಈಗ ನಾನು ಕೆಲಸದಿಂದ ಸ್ವಲ್ಪ ರಿಲೀಫ್ ತೆಗೆದುಕೊಂಡು ನನ್ನ ಗಂಡನ ಮನೆಯಲ್ಲಿ ಚೆನ್ನಾಗಿರಬೇಕು. ಸೊ ನಮ್ಮ ಅತ್ತೆ ಮಾವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಆಂಕರ್ ಅನುಶ್ರೀ ಅವರು ಸ್ವತಃ ತಾವೇ ನೋಡಿಕೊಂಡು ಮಾಧ್ಯಮದ ಮುಂದೆ ಬಂದು ಒಂದು ಸ್ವತಃ ತಾವೇ ಹೇಳಿಕೊಂಡಿದ್ರು. ಸೊ ಈ ರೀತಿಯಾದ ಆಂಕರ್ ಅನುಶ್ರೀ ಅವರಿಗೆ ಒಂದು ನನ್ನ ಪತಿ ರೋಷನ್ ಸಿಕ್ಕಿರೋದು ನನಗೆ ತುಂಬಾನೇ ಒಂದು ಅದೃಷ್ಟವನ್ನ ಮಾಡಿದ್ದೇನೆ. ಸೊ ನಾನು ಇಷ್ಟು ದಿನ ಕಾಯ್ದಿದ್ದಕ್ಕೂ ಸ್ವಾರ್ಥಕವಾಯಿತು ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಆಂಕರ್ ಅನುಶ್ರೀ ಅವರು ಮಾಧ್ಯಮದ ಮುಂದೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಇದಾದ ನಂತರ ಯಾವ ರೀತಿ ಏನಾಯಿತು ನಿಮ್ಮ ನಡುವಿನ ಪ್ರೀತಿ ವಿಚಾರ ಅಂತಕ್ಕಂಥದ್ದನ್ನು ಕೂಡ ಮಾಧ್ಯಮದ ಮುಂದೆ ಕೇಳಿದಾಗ, ಸೊ ನನ್ನ ಮತ್ತೆ ರೋಷನ್ ಅನ್ನ ಮೀಟ್ ಮಾಡಿಸಿದ್ದು ರಾಜ್ಬಿ ಶೆಟ್ಟಿ. ಸೊ ನನಗೆ ಒಬ್ಬ ಹುಡುಗ ಕಾಫಿಗೆ ಕರೆದಾಗ ತುಂಬಾನೇ ಒಂದು ಭಯ ಆಗ್ತಾ ಇತ್ತು. ಸೊ ಹೋಗ್ಲಾ ಬೇಡ್ವಾ ಅಂತಕ್ಕಂಥ ಮಾತನ್ನ ನಾನು ರಾಜ್ಬಿ ಶೆಟ್ಟಿ ಅವ್ರನ್ನ ಕೇಳಿದೆ. ಸೊ ರಾಜ್ಬಿ ಶೆಟ್ಟಿ ಅವರು ನನಗೆ ಒಂದು ಹುರಿದುಂಬಿಸಿದ್ರು. ಸೊ ಫ್ರೆಂಡ್ ತಾನೇ ಅಷ್ಟೇ ಅಲ್ವಾ, ಹುಡುಗ ಅಂದ ತಕ್ಷಣ ಯಾವುದೇ ರೀತಿಯ ಕೆಟ್ಟ ಮನಸ್ಸು ಇರೋದಿಲ್ಲ. ಸೊ ಎಲ್ಲರೂ ಅದೇ ರೀತಿ ಇರೋದಿಲ್ಲ. ಹೋದಾದ ತಕ್ಷಣನೇ ನಿನ್ಗೇನು ಒಂದು ಶೂಟ್ ಮಾಡಲ್ಲ. ಸೊ ನಿನಗೇನಾದರೂ ಕಾಫಿಯಲ್ಲಿ ವಿಷ ಬೆರೆಸಲ್ಲ. ಸೊ ಹೋಗು, ಫ್ರೆಂಡ್ ಆಗ್ತಾರೆ, ಒಳ್ಳೆ ಫ್ರೆಂಡ್ ಆಗ್ತಾರೆ. ಮುಂದೆ ಏನಾದರೂ ಚೆನ್ನಾಗಿ ಅನಿಸಿದ್ರೆ ನನಗೆ ಸಂಬಂಧ ಬೆಳೆಸ್ಕೊಳ್ಳುವಂತೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ರಾಜ್ಬಿ ಶೆಟ್ಟಿ ಅವರು ಅವರಿಗೆ ಹೇಳಿದ್ರಂತೆ. ಸೊ ಅದಾದ ನಂತರ ಆಂಕರ್ ಅನುಶ್ರೀ ಅವರು ತುಂಬ ಅಂಜಿ ಸೊ ಒಂದು ಪೆಪ್ಪರ್ ಸ್ಪ್ರೇನ ಕೂಡ ಬ್ಯಾಗ್ನಲ್ಲಿ ಇಟ್ಕೊಂಡು ಸೊ ರೋಷನ್ ಅವರನ್ನು ಮೀಟ್ ಆಗೋಕ್ಕೆ ಫಸ್ಟ್ ಡೇ ಕಾಫಿಗೆ ಅಂದರೆ ಕರೆದಿದ್ರಂತೆ, ಅವಾಗ ಹೋಗಿದ್ರಂತೆ. ಸೊ ಇದಾದ ನಂತರ ತಮ್ಮ ಕೆಲವೊಂದಿಷ್ಟು ಪ್ರೀತಿ ಪ್ರೇಮದ ವಿಚಾರಗಳನ್ನು ಹೇಳ್ಕೊತಾರೆ. ಇದಾದ ನಂತರ ಏನಾಗುತ್ತೆ ಅಪ್ಪ ಅಂತಂದರೆ ಖಂಡಿತವಾಗ್ಲೂ ಒಂದು ಶಾಕಿಂಗ್ ವಿಚಾರ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಆಂಕರ್ ಅನುಶ್ರೀ ಹಾಗೆ ಪತಿ ರೋಷನ್ ಇವರಿಬ್ಬರ ನಡುವೆ ಕೆಲವೊಂದಿಷ್ಟು ದಿನಗಳಿಂದ ಸೊ ಮದುವೆಯಾಗಿ ಕೇವಲ 8 ತಿಂಗಳಾಗಿದೆ. ಸೊ ಇದಾದ ನಂತರ ಏನಪ್ಪ ಅಂತಂದರೆ ಇವರು ಗರ್ಭಿಣಿಯಾಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ತುಂಬಾನೇ ಹರಿದಾಡ್ತಾ ಇವೆ. ಹಲವಾರು ಚಾನಲ್ಗಳಲ್ಲಿ ನಾವು ನೋಡಿದ್ದೇವೆ ಗರ್ಭಿಣಿಯಾಗಿದ್ದಾರೆ ಆಂಕರ್ ಅನುಶ್ರೀ ಅವರು. ಸೊ ಅವರು ಒಂದು ಖುಷಿ ಸುದ್ದಿಯನ್ನು ಕೊಟ್ಟಿದ್ದಾರೆ ರೋಷನ್ ಮತ್ತೆ ಅವರು ಅಂತಕ್ಕಂಥ ಮಾತನ್ನ ಕೆಲವೊಂದಿಷ್ಟು ಮೀಡಿಯಾಗಳಲ್ಲಾಗಿರ್ಬೋದು ತುಂಬ ಕಡೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಸೊ ಇದು ಖಂಡಿತವಾಗ್ಲೂ ಹೇಳಬೇಕಪ್ಪ ಅಂತಂದರೆ ಇದು ಸುಳ್ಳು ಸುದ್ದಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಮತ್ತೊಮ್ಮೆ ಮೆಲುಕು ಹಾಕ್ಬೋದು. ಯಾಕಪ್ಪ ಅಂತಂದರೆ ಆಂಕರ್ ಅನುಶ್ರೀ ಹಾಗೆ ಎಲ್ಲೂ ಕೂಡ ವೈಯಕ್ತಿಕವಾಗಿ ಹೇಳಿಕೊಂಡಿಲ್ಲ. ಸೊ ಯಾವುದೇ ರೀತಿಯಾದ ಒಂದು ನಿರ್ಧಾರ ಕೂಡ ಮಾಡಿಲ್ಲ. ಸೊ ಇದಾದ ನಂತರ ಹೇಳಬೇಕಪ್ಪ ಅಂತಂದ್ರೆ ಏನಾದರೂ ಆ ರೀತಿಯ ಒಂದು ವಿಷಯ ಇದ್ರೆ ಖಂಡಿತವಾಗ್ಲೂ ಆಂಕರ್ ಅನುಶ್ರೀ ಆಗಿರ್ಬೋದು, ಪತಿ ರೋಷನ್ ಆಗಿರ್ಬೋದು, ಇಬ್ರು ತಿಳಿಸ್ತಾ ಇದ್ರು. ಸೊ ಇದು ಒಂದು ಸುಳ್ಳು ಸುದ್ದಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಮತ್ತೊಮ್ಮೆ ಮೆಲುಕು ಹಾಕ್ತಾ ಇದ್ವಿ. ಸೊ ಖಂಡಿತವಾಗ್ಲೂ ಇದು ಸುಳ್ಳು ಸುದ್ದಿ ಅಂತಕ್ಕಂಥದ್ದನ್ನ 100% ನಾವು ಕನ್ಫರ್ಮ್ ಆಗಿ ಹೇಳ್ತಾ ಇದ್ವಿ. ಸೊ ಆಂಕರ್ ಅನುಶ್ರೀ ಅವರ ಬಗ್ಗೆ ನಿಮ್ಗೆ ಅನಿಸುತ್ತೆ ಇವರು ಆದಷ್ಟು ಬೇಗ ಒಂದು ಖುಷಿ ಸುದ್ದಿಯನ್ನು ಕೊಡ್ಲಿ ಅನ್ನೋದಕ್ಕಂಥದ್ದಾದ್ರೆ ಆಂಕರ್ ಅನುಶ್ರೀ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಸಿ ಯು.